ಕಮಲದ ಬೀಜ, ಒಂದು ಗೋಮತಿ ಚಕ್ರ, ಇನ್ನೊಂದು ಗುಲಗಂಜಿ ಅಂತ ಸಿಗುತ್ತೆ. ಕೆಂಪು ಮತ್ತು ಕಪ್ಪು ಬಣ್ಣದಲ್ಲಿ ಕೂಡಿರುವಂಥದ್ದು. ಆ ಗುಲಗಂಜಿಯನ್ನು ಎಲ್ಲದನ್ನು ಕೂಡ ಬರೀ ಶ್ರೀಂಕಾರವನ್ನು ಹೇಳಿ, ಬರೀ ಶ್ರೀಂ 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 ಅಂತ ಭಕ್ತಿಯಿಂದ ಹೇಳಿದ್ರೆ ಸಾಕು. ಆ ಮೂಟೆ ಹೇಗಿರಬೇಕು ಅಂದರೆ ಕುಬೇರನ ಮೂಟೆ ನೋಡ್ಕೊಳ್ಳಿ, ಹೀಗೆ ಹೊತ್ಕೊಂಡಿರ್ತಾನೆ ಅಲ್ವಾ. ಆ ರೀತಿಯಲ್ಲಿ ಒಂದು ಕುಬೇರನ ಮೂಟೆಯನ್ನು ಮಾಡಿಕೊಂಡು ಇನ್ನೊಂದು ಏನಂದರೆ ಮೇಡಮ್, ಇವಾಗ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕ್ಯಾಶ್ ಬಾಕ್ಸ್ ಅಂತ ಇರುತ್ತೆ. ಕ್ಯಾಶ್ ಬಾಕ್ಸ್ನಲ್ಲಿ ಯಾವ ವಸ್ತು ಇಡುವುದರಿಂದ ಹಣಕಾಸಿನ ಕೊರತೆ ಬರೋದಿಲ್ಲ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಇದಕ್ಕೆ ಏನು ಹೇಳ್ಬೋದು ಅಂತ ಆದರೆ, ಇದನ್ನು ಪ್ರತಿ ಶುಕ್ರವಾರ ಮಾಡಬೇಕು ಅಂತ ಇಲ್ಲ. ತಿಂಗಳಿಗೆ ಒಂದು ಬಾರಿ ಕ್ಯಾಶ್ ಬಾಕ್ಸಲ್ಲಿ ಒಂದು ಕಮಲದ ಬೀಜ, ಒಂದು ಗೋಮತಿ ಚಕ್ರ, ಇನ್ನೊಂದು ಗುಲಗಂಜಿ ಅಂತ ಸಿಗುತ್ತೆ. ಕೆಂಪು ಮತ್ತು ಕಪ್ಪು ಬಣ್ಣದಲ್ಲಿ ಕೂಡಿರುವಂಥದ್ದು. ಆ ಗುಲಗಂಜಿಯನ್ನು ಎಲ್ಲದನ್ನು ಕೂಡ 6 ಸಂಖ್ಯೆಯಲ್ಲಿ ನಾವು ಇದನ್ನು ದೇವರ ಮುಂದೆ ಒಂದು ದಿವಸ ಪೂರ್ತಿ ಇಟ್ಬಿಡ್ಬೇಕು. ಒಂದು ತಟ್ಟೆಗೆ ಹಾಕಿ 6 ಗುಲಗಂಜಿ, 6 ಕಮಲದ ಬೀಜ, 6 ಕವಡೆ, 6 ಗೋಮತಿ ಚಕ್ರ, ಇಷ್ಟನ್ನು ಕೂಡ ಒಂದು ಕಾಯಿನ್, ನಿಮಗೆ ಅನುಕೂಲ ಆದರೆ ಒಂದು ಬೆಳ್ಳಿ ಕಾಯಿನ್ ಜೊತೆಯಲ್ಲಿ ಇದನ್ನು ಹಾಕಿ ನೀವು ದೇವರ ಮುಂದೆ ಇಡಬೇಕು. ಕ್ಯಾಶ್ ಬಾಕ್ಸಲ್ಲ, ಲಕ್ಷ್ಮಿ ಮುಂದೆ, ಫೋಟೋ ಮುಂದೆ ಇಡಬೇಕು ಅಥವಾ ವಿಗ್ರಹದ ಮುಂದೆ ಇಡಬೇಕು. ಒಂದು 11 ದಿನ ಅಥವಾ 9 ದಿನ ಅಥವಾ 3 ದಿನ ಇದನ್ನು ದೇವರ ಮುಂದೆ ಇಟ್ಟು ನೀವು ಇದಕ್ಕೆ ಆದ ಒಂದಿಷ್ಟು ಮಂತ್ರಗಳನ್ನು ಹೇಳುವಂಥದ್ದು. ಶ್ರೀ ಸೂಕ್ತ ಹೇಳಬಹುದು, ಇಲ್ಲ ಕನಕದಾರ ಸ್ತೋತ್ರನೇ ಹೇಳಬಹುದು, ಇಲ್ಲ ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳೋದು, ಲಕ್ಷ್ಮೀ ಸಹಸ್ರನಾಮವನ್ನು ಹೇಳೋದು. ಈ ಥರ 3 ದಿವಸ ಮಾಡಿದ್ರೆ 3 ದಿವಸನೂ ಹೇಳಬೇಕು, 11 ದಿವಸ ಮಾಡಿದ್ರೆ 11 ದಿವಸನೂ ಹೇಳಿ, ನಂತರ ನೀವು ಅಷ್ಟು ದಿನ ಅಂತ ಅಂದ್ಕೊಂಡು ಮಾಡ್ತೀರಲ್ಲ, ನಂತರ ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನು ಹಾಕಿ ಅದನ್ನು ಕಟ್ಟೋದು. ಕೆಂಪು ದಾರದಲ್ಲೇ ಕಟ್ಟಬೇಕು. ಅದನ್ನು ಕುಬೇರನ ಒಂದು ಮೂಟೆ ಅಂತ ಹೇಳ್ತಾರೆ. ಆ ಮೂಟೆ ಹೇಗಿರಬೇಕು ಅಂದರೆ ಕುಬೇರನ ಮೂಟೆ ನೋಡ್ಕೊಳ್ಳಿ, ಹೀಗೆ ಹೊತ್ಕೊಂಡಿರ್ತಾನೆ ಅಲ್ವಾ. ಆ ರೀತಿಯಲ್ಲಿ ಒಂದು ಕುಬೇರನ ಮೂಟೆಯನ್ನು ಮಾಡಿಕೊಂಡು ಅದನ್ನು ನೀವು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡುವಂಥದ್ದು. ಇದನ್ನು ಇಡೋದ್ರಿಂದ ಮನೆಯಲ್ಲಿ ಯಾವತ್ತೂ ದಾರಿದ್ರ್ಯ ಇರೋದಿಲ್ಲ, ಮನೆಯಲ್ಲಿ ದುಡ್ಡನ್ನು ಸಂಪೂರ್ಣವಾಗಿ ಖಾಲಿ ಆಗೋದಿಲ್ಲ. ಹೇಗಾದರೂ ಅದರಲ್ಲಿ ತುಂಬೇ ಇರುತ್ತೆ ಅನ್ನೋದನ್ನು ಮಾತ್ರ ಸತ್ಯವನ್ನು ಕಂಡುಹಿಡ್ಕೊಳ್ಬೋದು. ಹೇಗೆ ಇದನ್ನು ಮಾಡಿದ್ರೆ ಮಾತ್ರ ಅದನ್ನು ಕಂಡು ಹಿಡ್ಕೊಳ್ಬೋದು. ಹಾಗೆ ಈ ಒಂದು ಗೋಮತಿ ಚಕ್ರ, ಕವಡೆ ಮತ್ತು ಕಮಲದ ಬೀಜ, ಈ ಗುಲ್ಗಂಜಿ ಅನ್ನೋದು ಏನಿದೆ, ಇದು ಎಲ್ಲದನ್ನು ಕೂಡ ನಿಮ್ಮ ಯಜಮಾನರ ಪರ್ಸಲ್ಲಿ, ನೀವು ಇಟ್ಕೊಳ್ಳುವಂಥ ಪರ್ಸಲ್ಲಿ ಒಂದೊಂದನ್ನು ಸಿಂಗಲ್ ಆಗಿ ಎಲ್ಲದನ್ನು ಸೇರಿ ಒಂದು ಚಿಕ್ಕ ಬಟ್ಟೆಯಲ್ಲಿ, ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಅದನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇದನ್ನು ಇಡ್ತೀರಾ. ಇದನ್ನೆಲ್ಲದು ನೀವು ಕೂಡ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳೋದು, ನಿಮ್ಮ ಯಜಮಾನರ ಪರ್ಸಲ್ಲಿ ಇಡೋದು, ಇದೆಲ್ಲ ಮಾಡೋದ್ರಿಂದ ತುಂಬ ಉತ್ತಮ ಸಿರಿಯನ್ನು ನೋಡ್ಬೋದು ಅಂತ ಹೇಳ್ಬೋದು. ಅಂದರೆ ಮೊದಲಿಗೆ ನಾವು ಮಂತ್ರ ಜಪ ಮಾಡಬೇಕು, ಒಂದು 11 ದಿವಸ, 3 ದಿವಸ, 5 ದಿವಸ. ಯಾವುದು ಬಂದಿಲ್ಲ ಅಂದರೂ ಕೂಡ ಬರೀ ಶ್ರೀಂಕಾರವನ್ನು ಹೇಳಿ, ಬರೀ ಶ್ರೀಂ 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 ಅಂತ ಭಕ್ತಿಯಿಂದ ಹೇಳಿದ್ರೆ ಸಾಕು. ಆ ಶ್ರೀಂ ಅನ್ನೋ ಆಕೆ ಯಾರು, ಮಹಾಲಕ್ಷ್ಮಿ, ನಿಜವಾಗ್ಲೂ ಬಂದು ನೆಲೆಸ್ತಾಳೆ. ಯಾವುದೇ ರೀತಿಯ ಡೌಟ್ಸ್ ಬೇಡ, ನಂಬಿಕೆ ಇರಬೇಕು. ಮೊದಲಾಗಿ ಯಾವುದೇ ಮಾಡಬೇಕಿದ್ರೂ ಕೂಡ ದೇವರು ಅನ್ನೋನು ಇದ್ದಾನೆ. ಇದನ್ನು ನಾವೊಂದು ವಿಗ್ರಹವಾಗಿ ನೋಡಿದ್ರೆ, ವಿಗ್ರಹ ಪರಮಾತ್ಮ ಇಲ್ಲಿ ಕೇಳಿಸ್ಕೊಳ್ತಿದ್ದಾನೆ, ನೋಡ್ತಿದ್ದಾನೆ ಅಂದರೆ ನಿಜವಾಗೂ ಅವನು ಪರಮಾತ್ಮ ಅಲ್ವಾ. ಇಷ್ಟೇ ಸತ್ಯ ಅನ್ನೋದು ಇಷ್ಟೇ. ಯಾವುದಕ್ಕೆ ಆದರೂ ನಾವು ನಂಬಿಕೆ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಕೃಷ್ಣ ಅಂದರೆ ಹೇಗೆ ನಂಬ್ತೀರಾ ನೀವು? ಕೃಷ್ಣ ಇವನು ಕಾಣಿಸ್ದೇ ಇರ್ಬೋದು, ಆದರೆ ಅಗೋಚರವಾದ ಶಕ್ತಿ ಎಲ್ಲವನ್ನ ಕೇಳಿಸ್ಕೊಳ್ತಿದ್ದಾನೆ. ಇವಾಗ ನಾವು ಮಾತಾಡ್ತಿರೋದು ಕೂಡ ಇವನು ಕೇಳಿಸ್ಕೊಳ್ತಿರುವಂಥವ್ನು, ಹೌದು ಅಲ್ವಾ. ಅದಕ್ಕಾಗಿ ಹೇಳೋದು. ತುಂಬ ಸಂತೋಷ ಆಯಿತು ನಿಮ್ಮ ಚಾನಲಲ್ಲಿ ಇಷ್ಟೊಂದು ಪ್ರಶ್ನೆಯನ್ನು ಕೇಳಿದ್ದೀರಾ. ಇದಕ್ಕೆಲ್ಲದಕ್ಕೂ ನನ್ನ ಕಡೆಯಿಂದ ಏನಾಗುತ್ತೋ ಅದನ್ನೆಲ್ಲ ತಿಳಿಸಿದ್ದೀನಿ ಕೂಡ. ಹಾಗೆ ಏನಾದರೂ ಕ್ಯಾಶ್ ಬಾಕ್ಸ್ ಇದು ಹೇಳಿದ್ರಲ್ಲ, ಪ್ರತಿ ತಿಂಗಳಿಗೆ ಒಂದು ಸರಿ ಮಾಡುವಂಥದ್ದು ಅಂತ ಹೇಳಿದ್ರಿ.
ಅದಿವಾಗ ಕಟ್ಟಿಟ್ಟಿರ್ತೀವಲ್ಲ ಅದನ್ನೇ ತೆಗೆದು ಪೂಜೆ ಮಾಡಿ ಮತ್ತೆ ತಿಂಗಳಿಗೊಂದ್ಸರಿ ಕಟ್ಟಿದೆ ಅದೇ ಇಡಬೇಕು. ಅದೇ ತರ ಓಪನ್ ಮಾಡುವ ಹಾಗಿಲ್ಲ, ಬರೀ ಒಂದ್ಸತಿ ಇಟ್ಟು ಅದನ್ನ ಮನೆ ಒಳಗೆ ಒಂದು ಅಮಾವಾಸ್ಯೆ ದಿವಸ ಅದನ್ನ ತಗೊಂಡು ದೇವ್ರ ಮನೇಲಿಟ್ಟು ಅದಕ್ಕೆ ಧೂಪ ದೀಪವನ್ನು ತೋರಿಸಿ ಆ ಒಂದು ಗಂಟಿಗೆ ನಾವು ಮತ್ತೆ ತಗೊಂಡೋಗಿ ಅದರೊಳಗೆ ಇಡುವಂಥದ್ದು, ಬೀರುವಲ್ಲೇ ಕ್ಯಾಶ್ ಬಾಕ್ಸಲ್ಲಿ ಇಡುವಂಥದ್ದು. ಈ ಥರ ಸತತವಾಗಿ 1 ವರ್ಷ ಕಾಲ ಮಾಡಬೇಕು. ಪ್ರತಿ ತಿಂಗಳಿಗೆ ಒಂದು ಬಾರಿ, ಒಂದು ಹುಣ್ಣಿಮೆ, ಅಮಾವಾಸ್ಯೆ, ಒಳ್ಳೆಯ ದಿನಗಳನ್ನು ನೋಡಿ ಮಾಡುವಂಥದ್ದು. ಇದನ್ನು ಮಾಡೋದ್ರಿಂದ ತುಂಬ ಉತ್ತಮ ಫಲ ಸಿಗುತ್ತೆ. 1 ವರ್ಷದ ನಂತರ ಮತ್ತೆ ಅದೇ ರೀತಿ ಹೊಸ ಗಂಟನ್ನು ಮಾಡಬೇಕು. ಹಾಗೆ ಅದನ್ನು ಹರಿಯುವ ನೀರಿಗೆ ಬಿಡಬೇಕು, ಹಳೆಯದನ್ನು ಹರಿಯುವ ನೀರಿಗೆ ಬಿಡುವಂಥದ್ದು, ಬಾವಿಗೆ ಬಿಡುವಂಥದ್ದು, ಇದನ್ನು ಮಾಡ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಕಾರ್ಯಕ್ರಮ ಎಲ್ಲರಿಗೂ ತುಂಬ ಉಪಯುಕ್ತವಾದ ಕಾರ್ಯಕ್ರಮ ಅಂತ ಭಾವಿಸ್ತೀನಿ. ಯಾಕಂದರೆ ಸರಳವಾಗಿ ಮನೆಯಲ್ಲೇ ಯಾವ ರೀತಿ ನಾವು ಅಭಿವೃದ್ಧಿಯನ್ನು ಕಾಣ್ಬೋದು, ಸಣ್ಣ ಸಣ್ಣ ಒಂದು ಬದಲಾವಣೆ ಮಾಡಿಕೊಳ್ಳುವುದರಿಂದ, ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಪ್ರತಿಯೊಂದು ಪರಿಹಾರವೂ ತುಂಬ ವಿಶೇಷವಾಗಿ ವಿವರಿಸಿದ್ದಾರೆ. ಇಷ್ಟು ಸಮಯ ಕೊಟ್ಟು ಅವರು ಇವತ್ತಿನ ಅವ್ರ ಕ್ಲಾಸ್ ಕೂಡ ಕ್ಯಾನ್ಸಲ್ ಮಾಡಿಕೊಂಡು ನಮಗೆ ಆ ಸಮಯವನ್ನು ಕೊಟ್ಟು ನಿಮಗೋಸ್ಕರ ಎಲ್ಲ ವಿಚಾರವನ್ನು ತಿಳಿಸಿದ್ದಾರೆ. ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಆಗಲಿ ಅಮ್ಮ, ನಮಗೂ ಕೂಡ ಕೆಲವೊಂದು ವಿಚಾರವನ್ನು ಹೇಳ್ಕೊಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ ಅಮ್ಮ. ಸಾಕಷ್ಟು ಜನಕ್ಕೆ ಈ ವಿಡಿಯೋ ತಲುಪಲಿ, ಹಾಗೆ ನೀವು ಹೇಳಿರುವಂಥದ್ದು ಪ್ರತಿ ಮನೆಯಲ್ಲೂ ಪಾಲಿಸಂಗೆ ಆಗಲಿ ಅಂತ ಕೇಳ್ಕೊತೀನಿ. ವೀಕ್ಷಕರು ನಿಮ್ಮನ್ನ ಸಂಪರ್ಕಿಸ್ಬೇಕಾದಾಗ ಯಾವ ರೀತಿ ಸಂಪರ್ಕಿಸ್ಬೇಕಮ್ಮ? ನಿಮಗೆ ಇವಾಗ ನಂಬರ್ ಏನು ನಿಮಗೆ ಇದರಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ, ಆ ಒಂದು ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡುವಂಥದ್ದು. ಮಾಡಿದಾಗ ನಮ್ಮ ತರಗತಿ ಫ್ರೀ ತರಗತಿ ಇರುತ್ತೆ, ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ, ಆನ್ಲೈನ್ ಕ್ಲಾಸಸ್ ಇರುತ್ತೆ, ಅದಕ್ಕೆ ಜಾಯ್ನ್ ಆಗಬಹುದು. ಹಾಗೆ ಈ ಥರ ಹೆಚ್ಚಿನ ಮಾಹಿತಿ ಕೂಡ ಸಿಗುವಂಥದ್ದಾಗತ್ತೆ. ಕೆಲವೊಂದು ಯಂತ್ರಕ್ಕಾಗಿ ಇಂಥದಕ್ಕಾಗಿ ಕೆಲವೊಂದು ಬಹಳ ತುಂಬ ಕಡಿಮೆ ದುಡ್ಡಿನಿಂದ ಆ ಒಂದು ಯಂತ್ರವನ್ನು ಮಾಡಿಕೊಡುವಂಥದ್ದು, ಈ ಥರದನ್ನೆಲ್ಲವನ್ನು ನಾವು ಮಾಡಿಕೊಡ್ತೀವಿ. ಹಾಗಾಗಿ ವೀಕ್ಷಕರೇ, ಇವರು ತಿಳಿಸಿರುವ ಹಾಗೆ ನೀವೆಲ್ಲರೂ ಮನೆಯಲ್ಲಿ ಯಾವುದಾದ್ರೂ ಒಂದು ಸಣ್ಣ ಬದಲಾವಣೆ ಮಾಡ್ಕೊತೀರಾ ಈ ವಿಡಿಯೋ ನೋಡಿದ ಮೇಲೆ ಅಂತ ನಾನು ಭಾವಿಸ್ತೀನಿ. ನೀವು ಯಾವ ಪರಿಹಾರವನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಯಾವ ರೀತಿಯಾದ ಒಂದು ಬದಲಾವಣೆ ನಿಮ್ಗೆ ಆಗಿರುವುದನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಹಾಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ವೀಣಾ ಮೇಡಮ್ ಅವರಿಂದ ಪಡೆಯೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಇವತ್ತಿನ ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. Thank you.